ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಇತ್ತೀಚೆಗೆ ಒಂಗನೂರು ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಸಂಬಳ ನೀಡದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೀವೆಲ್ಲರೂ ಕೇಳಿದ್ದೀರಿ, ನೋಡಿದ್ದೀರಿ. ಈಗ ಅಂಥದ್ದೇ ಒಂದು ಘಟನೆ ಕಳಸಲುಘಟ್ಟ ಗ್ರಾಮ ಪಂಚಾಯಿತಿಯ ಲೈಬ್ರೇರಿಯನ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬನ್ನಿ, ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಬಂಧುಗಳೇ, ಕಳಸಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೈಬ್ರೇರಿಯನ್ ರಾಮಚಂದ್ರಯ್ಯನವರಿಗೆ 2 ವರ್ಷದಿಂದ ಸತತವಾಗಿ ಗೀತಾಮಣಿ ಅವರು ಟಾರ್ಚರ್ ಕೊಡ್ತಾ ಇದ್ರಂತೆ. ಇನ್ನು ಬಯೋಮೆಟ್ರಿಕ್ ಹೋದ್ರೆ ಬಯೋಮೆಟ್ರಿಕ್ ಕೊಡ್ತಾ ಇರ್ಲಿಲ್ವಂತೆ. ಹಾಗೆ ಒಂದು ಸತತವಾಗಿ 3 ತಿಂಗಳಿಂದ ಸಂಬಳ ಕೂಡ ಕೊಟ್ಟಿಲ್ವಂತೆ ಅವರಿಗೆ. ಈ ಘಟನೆ ಅವ್ರಿಗೆ ಮನನೊಂದು ವಿಷ ಸೇವಿಸಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯರೆಲ್ಲ ದೂರ್ತಾ ಇದ್ದಾರೆ ಮತ್ತು ಸಂಬಂಧಿಕರು ಸಹ ಪಿಡಿಒ ಗೀತಾಮಣಿ ಅವರ ಮೇಲೆ ಒಂದು ದೂರನ್ನ ದಾಖಲಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಆಮೇಲೆ ಹಂಗೆ ಮುಂದೆ ಹಾಕೊಂಡು ಬರ್ತಾ ಇದ್ರು, ಹೆಂಗೋ ಅನ್ಸ್ಕೊಂಡು ಓದ್ತಾ ಇದ್ದು. ಈ ಕೆಲವು 3-4 ತಿಂಗಳಿಂದ ತುಂಬ ಟಾರ್ಚರ್ ಕೊಡೋಕೆ ನಿಂತ್ಕೊಂಡ್ರು ಪಿಡಿಒ ಮೇಡಮು. ಕರೆಕ್ಟಾಗಿ ಸಂಬಳ ಕೊಡ್ತಿಲ್ಲ, ಮತ್ತು ಸ್ಯಾಲರಿ ಇದು ಕೆಲಸ ತಗೊಂತ ಇಲ್ಲ, ಅಟೆಂಡೆನ್ಸ್ ಕಟ್ ಮಾಡೋದು ಮತ್ತು ತಮ್ ಇನ್ಸ್ಪೆಕ್ಷನ್ ಎಲ್ಲ ಕಟ್ ಮಾಡೋದು. ತಮ್ ಇನ್ಸ್ಪೆಕ್ಷನ್ ತಗೊಂಡಿರ್ಲಿವಂತೆ. ಅದನ್ನು ಬಂದು ಮನೆಗೆ ಹೇಳಿದ್ರು. ನಾವು ಅಧ್ಯಕ್ಷರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಆಯಿತು ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಅವರು ಹೇಳಿದ್ರಂತೆ, ಎಲ್ಲ ಕೂತ್ಕೊಂಡು ಮಾತುಕತೆ ಆಡಿದ್ರಂತೆ. ಬಟ್ ಆದರೂ ಈ ಪಿಡಿಒ ಮೇಡಮ್ ತಗೊಂಡಿಲ್ಲ, ಗೀತಾಮಣಿ ಪಿಡಿಒ ಮೇಡಮ್ ತಗೊಂಡಿಲ್ಲ. ಅವರಿಗೆ ನೀನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ಕಡೆ ಕರ್ಕೊಬಂದು ಆ ಕಡೆಯಿಂದ ಹೇಳ್ಸಿದ್ರು ನಾನು ನಿಮಗೆ ಸಂಬಳನೂ ಕೊಡಲ್ಲ, ಕೆಲಸಕ್ಕೂ ಕರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರು ನಮ್ಮ ಹತ್ರ ಬಂದು ಹೇಳಿದ್ರು. ಮತ್ತು ಇಲ್ಲಿ ಮೊನ್ನೆ ಸೋಮವಾರ ದಿನ 6 ಗಂಟೆ ಬೆಳಗಿನ ಜಾವ 6 ಗಂಟೆಗೆ ಇಲ್ಲಿ ಇದನ್ನ ಪಾಯ್ಸನ್ ತಗೊಂಡು ಅದೇ ಕಿರುಕುಳಕ್ಕಾಗಿ ಪಿಡಿಒ ಕಿರುಕುಳಕ್ಕಾಗಿ ಬೇಸತ್ತು ಬೆಳಗಿನ ಜಾವ 5:15 6 ಗಂಟೆಗೆ ಇಲ್ಲಿ ಬಂದು ವಿಷ ಸೇವನೆ ಮಾಡಿದರು. ವಿಷ ಸೇವನೆ ಮಾಡಿದಾಗ ಅಕ್ಕಪಕ್ಕದ ಜನಗಳು ನೋಡಿ ನಮ್ಮ ಮನೆಯಲ್ಲಿ ಹೋಗಿ ಹೇಳಿದ್ದಾರೆ. ನಮ್ಮ ಮಿಸ್ಸಸ್ ಇದ್ದರು, ನಾನು ತೋಟವಿದ್ದೆ, ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಬಂದು ಚೆಕ್ ಮಾಡಿ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ನಾನು 108ಗೆ ಫೋನ್ ಮಾಡಿದೆ. 108ಗೆ ಫೋನ್ ಮಾಡಿದಾಗ ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಬಂದಾಗ ಇಲ್ಲೇ ಟಿ.ಬಿ. ಸಿದ್ಧಾರ್ಥ ಹಾಸ್ಪಿಟಲ್ ಕರ್ಕೊಂಡೋಗಿ ಚಿಕಿತ್ಸೆ ಕೊಟ್ಟೆ. ಚಿಕಿತ್ಸೆ ಕೊಡಿಸಿದಾಗ ಅವ್ರು ಹೇಳಿದ್ರು, ಹೆಚ್ಚಿನ ಚಿಕಿತ್ಸೆ ಬೇಕು, ಇದಕ್ಕೆ ಇಲ್ಲಿ ಆಗಲ್ಲ, ಹಾಗಾಗಿ ನೀವು ತುಮಕೂರು ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾವು ಅಲ್ಲಿ ಕರ್ಕೊಂಡೋದಾಗ ಸೋಮವಾರ ಸಾಯಂಕಾಲ ತನಕ ಚೆನ್ನಾಗಿದ್ರು. ಆಮೇಲೆ ಮಂಗಳವಾರ ದಿನ ಸೋಮವಾರ ಸಾಯಂಕಾಲ 8 ಗಂಟೆಗೆ ಸ್ವಲ್ಪ ವಾಮಿಟ್ ಆಯ್ತಂತೆ. ಆವಾಗ ನಮ್ಮ ದೊಡ್ಡಪ್ಪರು ಇದ್ರು, ನಾನಿರಲಿಲ್ಲ. ಆಮೇಲೆ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಅವರಿಗೆ ಸ್ವಲ್ಪ ಜಾಸ್ತಿ ವಾಮಿಟ್ ಆಗಿ ಸೀರಿಯಸ್ ಆಗಿ ಪ್ರಾಣ ಹೋಗಿದೆ. ಇದಕ್ಕೆಲ್ಲ ಕಾರಣ ಪೊಲೀಸ್ನವ್ರು ಬಂದು ಸೋಮವಾರ ದಿನ ಇಲ್ಲಿಂದ ಸಿದ್ಧಾರ್ಥದಿಂದ ಅಲ್ಲಿ ಕರ್ಕೊಂಡೋದಾಗ ಪೊಲೀಸವ್ರು ಬಂದಿದ್ರು, ASI. ಅವ್ರು ಬಂದೆಲ್ಲ ಸ್ಟೇಟ್ಮೆಂಟ್ ತಗೊಂಡ್ರು. ನಾನು ಅಲ್ಲೇ ಇದ್ದೆ. ಅವ್ರು ಏನು ಹೇಳಿದ್ರು ಅದನ್ನೇ ಅವರು ಬರ್ಕೊಂತಿದ್ರು. ಪೊಲೀಸವರು ಬರ್ಕೊಂಡ್ರು, ಮತ್ತು ಅವ್ರ ಕಡೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಎಲ್ಲ ಆಗಿದೆ. ಆಮೇಲೆ ಅದು ಬೆಳಿಗ್ಗೆ ಮಂಗಳವಾರ ಅವ್ರು ಡೆತ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಪಿಡಿಒನೇ. ನಿಮ್ಮ ಮೂಲ ಆರೋಪ ಪಿಡಿಒ ಮೇಲೆ? ಪಿಡಿಒ ಮೇಲೆ ಅವ್ರು ಹೇಳಿದ್ದಾರೆ. ಅದೇ ಸರ್, ನ್ಯಾಯ ಕೊಡಿಸಿ ಬಡವ್ರ ಬಗ್ಗರಿಗೆ ಈ ಥರ ಎಲ್ಲ ಈಗಾಗಿದೆ. ಈ ಪಿಡಿಒನ ಯಾವುದೇ ಕಾರಣಕ್ಕೂ ಬಂಧಿಸಬೇಕು, ಹಂಗೆ ಬಿಡಬಾರ್ದು. ಈ ಬಡ ಬಗ್ಗರಿಗೆ ನ್ಯಾಯ ಸಿಗಬೇಕು. ಅವರಿಂದಾಗಿ ತುಂಬ ಅನುಕೂಲ ಆಗಿದೆ ಜನಗಳಿಗೆ. ಅದಕ್ಕೋಸ್ಕರ ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊಂತ ಇದ್ದೀವಿ. ನಿಮ್ಮ ಮಾಧ್ಯಮ ಮೃತ ರಾಮಚಂದ್ರಯ್ಯನವರು ಪಂಚಾಯಿತಿಯ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಿದ್ರು. 3 ತಿಂಗಳಿಂದ ಸಂಬಳ ನೀಡದೆ ಪಿಡಿಒ ಗೀತಾಮಣಿ ಅವರು ಟಾರ್ಚರ್ ಕೊಡ್ತಿದ್ರಂತೆ. ಅಟೆಂಡೆನ್ಸ್ ಹಾಕಲು ಬಯೋಮೆಟ್ರಿಕ್ ಸಹ ನೀಡ್ತಿರ್ಲಿಲ್ವಂತೆ. ಪಿಡಿಒ ವರ್ತನೆಯನ್ನು ಖಂಡಿಸಿ ಅವರ ಮೇಲೆ ಕ್ರಮಕ್ಕಾಗಿ ಗ್ರಾಮ ಪಂಚಾಯಿತಿ ಮುಂದೆ ದೊಡ್ಡ ಪ್ರತಿಭಟನೆಯನ್ನೇ ಮಾಡಿದ್ರು. ಪಿಡಿಒ ಗೀತಾಮಣಿ ಅವರು ದೂರು ದಾಖಲಾಗುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಎಸ್ಕೇಪ್ ಆಗೋದು ಯಾಕೆ? 25 ವರ್ಷದಿಂದ ಗ್ರಂಥಪಾಲಕರಾಗಿ ಕೆಲಸ ಮಾಡುತ್ತಿದ್ದ ರಾಮಚಂದ್ರಯ್ಯನವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಅಧಿಕಾರಿಗಳು ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಂಥಪಾಲಕರು ಸಾವನ್ನಪ್ಪಿದ್ದಾರೆ. ದುಃಖಕರ ಸಂಗತಿ. ಮನೆಯವರು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿಯನ್ನು ನಾವು ಕಾನೂನಾತ್ಮಕವಾಗಿ ಪರಿಗಣಿಸಿ ಮೇಲಾಧಿಕಾರಿಗಳಿಗೆ ಅದನ್ನು ಕಳಿಸಿ ಕಾನೂನಾತ್ಮಕವಾಗಿ ಏನು ಪರಿಹಾರ ಕೊಡಿಸ್ಬೋದು ಆ ಕೊಡಿಸುವಲ್ಲಿ ನಾವು ತಾಲೂಕು ಪಂಚಾಯಿತಿಯಿಂದ ತುರ್ತಾಗಿ ಅಗತ್ಯ ಕ್ರಮ ವಹಿಸ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು.